ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡೋದಲ್ಲಿ ಏನು ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಎಸ್ ಎಸ್ ಸಿ ಅಂತ ಇರುತ್ತೆ. ಎಸ್ ಎಸ್ ಸಿಯಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದು ತಿಳ್ಕೊತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈಲನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 27/6/2024 ಸ್ಟಾರ್ಟ್ ಆಗಿದೆ. 31/7/2024 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 1/8/2024 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ನೀವು ಏನಾದರೂ ಎಡಿಟ್ ಏನಾದರೂ ಮಾಡ್ಕೊಳ್ತೀರಾ ಅಂದರೆ ನೀವು ಒಂದು $200 ಪೇಮೆಂಟನ್ನು ಮಾಡಿಬಿಟ್ಟು ಎಡಿಟ್ ಸಹ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. 16/8/2024 17/8/2024 ತನಕ ಎಡಿಟಿಂಗ್ ಆಪ್ಷನನ್ನು ನಿಮಗೆ ಕೊಡ್ತಾರೆ. ನೆಕ್ಸ್ಟು ಒಂದು ಟೆಂಟೇಟಿವ್ ಶೆಡ್ಯೂಲ್ ನೋಡೋದಾದರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸು ಶೆಡ್ಯೂಲ್ ನೋಡೋದಾದರೆ ಅಕ್ಟೋಬರ್ ಅಥವಾ ನವಂಬರಲ್ಲಿ ಒಂದು ಎಕ್ಸಾಮ್ನ ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅಕ್ಟೋಬರ್-ನವಂಬರ್ 2024 ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದರ ಒಂದು ಪೇ ಸ್ಕೇಲ್ ನೋಡೋದಾದರೆ ಲೆವೆಲ್ 1ನಲ್ಲಿ ನಿಮಗೆ ಪೇ ಸ್ಕೇಲ್ಸ್ ಇರುತ್ತೆ. ಅಂದರೆ ನಿಮ್ಮ ಏನು ಗ್ರೂಪ್ ಸಿ ಹುದ್ದೆಗಳಿಗೆ ಸಿಗುತ್ತೆ ಆ ರೀತಿಯೇ ಇದಕ್ಕೂ ಹುದ್ದೆಗಳಿಗೆ ಒಂದು ಅಮೌಂಟ್ ಇರುತ್ತೆ. ಇನ್ನು ವೇಕೆನ್ಸೀಸ್ಗಳನ್ನು ನೋಡೋದಾದರೆ ಟೋಟಲ್ ನಿಮಗೆ MTS ಮತ್ತು ಹವಾಲ್ದಾರ್ ಎರಡೂ ಸೇರಿದರೆ 8,000ಕ್ಕೂ ಅಧಿಕ ಹುದ್ದೆಗಳು ಕಾಣ್ಬೋದು. ಇದು MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರ್ತಾರೆ. ಹವಾಲ್ದಾರ್ ಅಂದರೆ ಇವಾಗ ಯಾವ ರೀತಿ ಒಂದು ಪೊಲೀಸರು ಇರ್ತಾರೆ, ಒಂದು ಪೊಲೀಸ್ ಈಕ್ವಲ್ ಜಾಬ್ ಅಂತಲೇ ಬೇಕಾದರೆ ಇದನ್ನ ನೀವು ಕರ್ಕೊಳ್ಬೋದು. ಇನ್ನು MTS ಅಲ್ಲಿ 4,887 ಟೋಟಲ್ ಹುದ್ದೆಗಳಿದ್ದರೆ ಹವಾಲ್ದಾರಲ್ಲಿ ಬಂದ್ಬಿಟ್ಟು 3,439 ಟೋಟಲ್ ಹುದ್ದೆಗಳು ಇಲ್ಲಿ ಕಂಡು ಬರ್ತಾ ಇರ್ತವೆ. ಓಕೆ, ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬರೀ ನೀವು 10th ಕ್ಲಾಸನ್ನು ಮುಗಿಸಿದ್ರೆ ಸಾಕು ಅರ್ಜಿಗಳನ್ನ ಹಾಕ್ಕೊಳ್ಬೋದು. ಯಾವುದೇ ರೀತಿಯ ಹೈಯರ್ ಎಜುಕೇಷನ್ ಬೇಕಾಗಿಲ್ಲ. ಬರೀ 10th ಕ್ಲಾಸ್ ಮುಗಿಸಿದ್ರೆ ಸಾಕು, ನೀವು ಎಲ್ಲರೂ ಎಲಿಜಿಬಲ್ ಇರ್ತೀರ ಅರ್ಜಿಗಳನ್ನು ಹಾಕೊಳ್ಳೋದಕ್ಕೆ. ಅಪ್ಲಿಕೇಶನ್ ಫೀ ನೋಡೋದಾದರೆ $100 ಅಪ್ಲಿಕೇಶನ್ ಫೀ ಇರುತ್ತೆ. ಇದು ಅನ್ರಿಸರ್ವ್ಡ್ OBC ಮತ್ತು EWS ಕ್ಯಾಂಡಿಡೇಟ್ ಅವರಿಗೆ ಮಾತ್ರ. ಅದೇ ನೀವು ವುಮೆನ್ಸ್ ಕ್ಯಾಂಡಿಡೇಟು ಮತ್ತು SC ST ಆಗಿದ್ದರೆ ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ನೀವು ಫ್ರೀಯಾಗಿ ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆ, ಎಕ್ಸಾಮಿನೇಷನ್ ಸೆಂಟರ್ಸು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ, ನೋಡ್ಕೋಬೋದು. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ ಇನ್ನಿತರ ಒಂದು ಒಂದು ಸೆಂಟರ್ಗಳಿದ್ದಾವೆ. ನೀವು ನೋಡ್ಕೊಂಬಿಟ್ಟು ಅಪ್ಲಿಕೇಶನ್ ಹಾಕುವಾಗ ನೋಡ್ಕೋಬೇಕು. ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸೋದು ಅನ್ನೋದು ಇವತ್ತು ಸಂಜೆ ವಿಡಿಯೋ ಬರೋ ಚಾನ್ಸಸ್ ಇದೆ. ಅಂದರೆ ಮಾಡೋ ಚಾನ್ಸಸ್ ನಾನು ಮಾಡ್ತೀನಿ. ಬೇಕಾದರೆ ಆ ರೀತಿ ನೀವು ಎಕ್ಸಾಮಿನೇಷನ್ನ ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನಿಮ್ಮ ಮೂಲಕನೇ ಅರ್ಜಿಗಳನ್ನ ಹಾಕೊಳ್ಬೋದು. ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮ್ಮ ಕನ್ನಡದಲ್ಲೂ ಸಹ ನೀವು ಎಕ್ಸಾಮನ್ನು ಬರಿಬೋದು. ಒಂದು ಭಾರತದ 13 ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಇದು ಎಕ್ಸಾಮಿನೇಷನ್ ನಡೀತಾ ಇರುತ್ತೆ. ನಮ್ಮ ಕನ್ನಡ ಸಹ ಇದೆ, ನೀವು ಕನ್ನಡದಲ್ಲೂ ಸಹ ಎಕ್ಸಾಮ್ನ ಬರೀಬೋದಾಗಿರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂದರೆ ಸೆಷನ್ 1 ಸೆಷನ್ 2 ಅವತ್ತೇ ಇರುತ್ತೆ. ಅಂದರೆ ಒಂದೇ ದಿನ 2 ಸೆಷನ್ಗಳು ನಡೀತವೆ. ಸೆಷನನ್ನು ಬರೀ ನೀವು ಒಂದು ಕ್ವಾಲಿಫೈಯಿಂಗ್ ಸೆಷನ್ ಆಗಿರುತ್ತೆ. ಸೆಷನ್ 2 ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನಿರ್ಧಾರ ಆಗುತ್ತೆ. ಸೆಷನ್ 1ನಲ್ಲಿ ನ್ಯೂಮೆರಿಕಲ್ ಆ್ಯಂಡ್ ಮ್ಯಾಥಮೆಟಿಕ್ ಅಬಿಲಿಟಿ ಇರುತ್ತೆ. ಇದು 20 ಕ್ವೆಶ್ಚನ್ 60 ಮಾರ್ಕ್ಸು. ರೀಸನಿಂಗು ಮತ್ತು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಏನು ಕರಿತೀವಿ ಅಥವಾ ಮೆಂಟಲ್ ಎಬಿಲಿಟಿ ಅಂತ ಏನು ಕರಿತೀವಿ ಅದು 20 ಕ್ವೆಶ್ಚನ್ ಇರುತ್ತೆ, 60 ಮಾರ್ಕ್ಸು. ಇದಕ್ಕೆ 45 ನಿಮಿಷ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ನಾನು ಹೇಳ್ತೀನಿ, ಇಲ್ಲಿ ಏನು ಕ್ವಾಲಿಫೈಯಿಂಗ್ ಒಂದು ಪೇಪರ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರೋದಿಲ್ಲ, ನೋ ನೆಗೆಟಿವ್ ಇದಕ್ಕೆ. ಅದೇ ನೀವು ಸೆಷನ್ 2ಗೆ ಬರ್ತೀರಾ ಅಂದರೆ ಇಲ್ಲಿ ಜನರಲ್ ಅವೇರ್ನೆಸ್ GK ಅಂತ ಕರಿತೀವಿ. 25 ಕ್ವೆಶ್ಚನ್ 75 ಮಾರ್ಕ್ಸು. ಇಂಗ್ಲೀಷ್ ಕಂಪ್ಯಾರಿಸನು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಗ್ರಾಮರ್ ಅಂತ ತಿಳ್ಕೊಳ್ಳಿ. 25 ಕ್ವೆಶ್ಚನ್ 75 ಮಾರ್ಕ್ಸು. ಇಲ್ಲಿ ಸಹ 45 ನಿಮಿಷ ಇರುತ್ತೆ. ಆದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ನಿಮಗೆ ಇರುತ್ತೆ. ಇಲ್ಲಿ ನೆಗೆಟಿವ್ ಇರುತ್ತೆ. ಇಲ್ಲಿ ನೆಗೆಟಿವ್ ಬಂದ್ಬಿಟ್ಟು ನೀವು ಏನಾದರೂ ಒಂದು ಕ್ವೆಶ್ಚನ್ ತಪ್ಪು ಮಾಡಿದರೆ 1 ಅಂಕ ನೆಗೆಟಿವ್ ಆಗುತ್ತೆ. ಪ್ರತಿ ಒಂದು ಕ್ವೆಶ್ಚನ್ಗೆ ನೀವು ಏನಾದರೂ ತಪ್ಪು ಮಾಡಿದರೆ 1 ನೆಗೆಟಿವ್ ನಿಮ್ಮದು ಕಳೀತಾ ಹೋಗ್ತಾರೆ. ಅಂದರೆ ಇಲ್ಲಿ ಅವರು ಮಾರ್ಕ್ಸ್ ಜಾಸ್ತಿ ಇರೋದ್ರಿಂದ ಒಂದು ಅಂಕವನ್ನು ಕಳೀತಾ ಹೋಗ್ತಾರೆ. ಓಕೆ, ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಸೆಷನ್ 1 ಬರೀ ನಿಮ್ಮದು ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ನೀವು ನಾರ್ಮಲ್ ನೀವು 12 ಮಾರ್ಕ್ಸ್ ತರೋದು ಸಹ ಕ್ವಾಲಿಫೈ ಆಗ್ತೀರಾ. ಅದೇ ನೀವು ಸೆಷನ್ 2 ಅಲ್ಲಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನಿರ್ಧಾರ ಆಗುತ್ತೆ. ಅಂದರೆ ನೀವು ಸೆಲೆಕ್ಟ್ ಆಗೋದು ಸೆಷನ್ 2 ಅಲ್ಲಿ ಮಾತ್ರ. ಓಕೆ, ನೆಕ್ಸ್ಟು ನೀವೇನಾದರೂ ಹವಾಲ್ದಾರ್ಗೆ ಏನಾದರೂ ಸೆಲೆಕ್ಟ್ ಆಗ್ತೀರಾ ಅಂದರೆ ನಿಮಗೆ ಫಿಸಿಕಲ್ ಸಹ ಇರುತ್ತೆ. ಅಂದರೆ ವಾಕಿಂಗ್ ಅಂತ ಇರುತ್ತೆ. ಇದು 16 ಮೀಟರ್ ರನ್ನಿಂಗನ್ನು 15 ನಿಮಿಷದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು. ವಾಕಿಂಗ್ ಅಂತ ಕೊಟ್ಟಿದ್ದಾರೆ. ಫಿಮೇಲ್ ಅವರಿಗೆ 1 ಕಿಲೋಮೀಟರನ್ನು ನೀವು 20 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು. ಈಸಿಯಾಗಿ ಇರುತ್ತೆ ಇದು. ಇನ್ನು ಹೈಟ್ ನೋಡೋದಾದರೆ 157.5 ಸೆಂಟಿಮೀಟ್ರು ಮೇಲ್ ಕ್ಯಾಂಡಿಡೇಟ್ ಇರಬೇಕು. ಚೆಸ್ಟ್ ಬಂದ್ಬಿಟ್ಟು 81 ಸೆಂಟಿಮೀಟ್ರು, ಎಕ್ಸ್ಟೆಂಡ್ ಆದಾಗ 5 ಸೆಂಟಿಮೀಟ್ರ್ ಎಕ್ಸ್ಟೆಂಡ್ ಆಗಬೇಕು. ಫಿಮೇಲ್ ಅವರಿಗೆ ಹೈಟು 152 ಸೆಂಟಿಮೀಟರ್ ಇರಬೇಕು. ವೇಟ್ ಬಂದ್ಬಿಟ್ಟು 48 kg ಇರಬೇಕು. ಓಕೆ ಸ್ನೇಹಿತರೆ, ಇಲ್ಲಿ MTS ಮತ್ತು ಹವಾಲ್ದಾರಲ್ಲಿ 2 ರೀತಿಯ ಹುದ್ದೆಗಳು ಸಿಗ್ತವೆ. 18ರಿಂದ 25 ವರ್ಷದ ಒಳಗಡೆ ಒಂದಷ್ಟು ಹುದ್ದೆಗಳಿದ್ದಾವೆ.
18ರಿಂದ 27 ವರ್ಷದ ಒಳಗೆ ಒಂದಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ 18ರಿಂದ 27 ವರ್ಷದ ಒಳಗೆ ಯಾರೆಲ್ಲ ಇರ್ತೀರಾ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅವರು ನೀವು ಎಲ್ಲರೂ ಅರ್ಜಿಗಳನ್ನು ಹಾಕೊಳ್ಬೋದು. SC ST ಆಗಿದ್ದರೆ 5 ವರ್ಷ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಆಗಿದ್ದರೆ 3 ವರ್ಷ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. MTS ಮತ್ತು ಹವಾಲ್ದಾರ್ ಒಂದು ಒಳ್ಳೆಯ ಹುದ್ದೆ ಆಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಖಂಡಿತ ಅರ್ಜಿಗಳನ್ನು ಹಾಕೊಳ್ಳಿ. ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದು ಇವತ್ತು ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ಮೊಬೈಲ್ ಮೂಲಕನೇ ಅರ್ಜಿಗಳನ್ನು ಹಾಕೊಳ್ಬೋದಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ